ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾರಿ ಮಾಧವ್ ಅವರೇ, ನೀವು ಫೋನ್ ಮಾಡಿದ್ದು ನನಗೆ ಕೇಳಿಸ್ಲಿಲ್ಲ. ಸರಿ ಬಿಡಿ, ಸದ್ಯ ಸರಿಯಾದ ಟೈಮ್ಗೆ ಕಾಲ್ ಮಾಡಿದ್ರಲ್ಲ ಅಷ್ಟು ಸಾಕು. ವನಜಾ ಅವರು ಅನ್ನಪೂರ್ಣ ಅವ್ರನ್ನ ನೋಡಿಲ್ಲ ತಾನೆ? ಇಲ್ಲ, ಅಕಸ್ಮಾತ್ ಅವ್ರೇನಾದರೂ ನೋಡಿದ್ದಿದ್ರೆ ವನಜಾ ಅವ್ರಿಗೆಲ್ಲ ಸತ್ಯನೂ ಗೊತ್ತಾಗ್ತಿತ್ತು. ನಾನು ಅನ್ನಪೂರ್ಣ ಅವ್ರ ಹತ್ರ ಮಾತಾಡಿದೆ. ನಾವು ಅಂದ್ಕೊಂಡಿರೋದೆಲ್ಲ ಅವ್ರಿಗೆ ಹೇಳಿದ್ದೀನಿ. ಹೌದಾ? ಅದಕ್ಕೆ ಅವ್ರು ಏನು ಹೇಳಿದ್ರು? ಪೂರ್ಣಿನ ಪ್ರೀತಿಯಿಂದ ಸಾಕಿ ದೊಡ್ಡೋಳನ್ನಾಗಿ ಮಾಡಿರೋರೆ ಅವರು. ಅವ್ರಿನ್ನೇನು ಹೇಳ್ತಾರೆ? ಪೂರ್ಣಿ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡಕ್ಕೆ ಸಿದ್ಧ. ನೀವು ಹೇಳ್ದಾಗಲೇ ಆಗಲಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತಂದರು. ವೆರಿ ಗುಡ್. ನೀವು ಅವ್ರ ಜೊತೆ ಮಾತಾಡಿ ಒಳ್ಳೆ ಕೆಲಸನೇ ಮಾಡಿದ್ರಿ. ನಾನು ಒಳ್ಳೇದನ್ನು ಮಾಡ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇಲ್ಲ. ವನಜಾ ಅವ್ರ ಮುಖ ನೋಡಿದಾಗಲೆಲ್ಲ ಅಯ್ಯೋ ಪಾಪ ಅನ್ಸುತ್ತೆ. ಅವ್ರಿಗೆ ದ್ರೋಹ ಮಾಡ್ತಾ ಇದ್ದೀವೇನೋ ನಾವು ಅಂತ ಅನ್ನಿಸ್ತಾ ಇದೆ. ಅಮ್ಮ ಅದೊಳಗೆ ಅವಳ ಮಗುನ ಕಳ್ಕೊಂಡ್ರೆ ಎಷ್ಟು ಸಂಕಟ ಆಗತ್ತೆ ಅನ್ನೋದನ್ನ ಅವ್ರ ಕಣ್ಗಳನ್ನು ನೋಡಿದ್ರೆ ಹೇಳ್ಬೋದು. ಇಷ್ಟು ವರ್ಷ ಮಗಳಿಂದ ದೂರ ಇದ್ದು ಸಂಕಟ ಅನುಭವಿಸ್ತಾ ಇದ್ರು. ಈಗ ಮಗಳು ಕಣ್ಣೆದುರಿಗೆ ಇದ್ರು ಅದೇ ನೋವಲ್ಲಿ ಕೊರಗ್ತಾ ಇದ್ದಾರೆ. ಅವ್ರಿಗೆ ಆದಷ್ಟು ಬೇಗ ಈ ವಿಷಯನ ತಿಳಿಸುವಂಥ ಅವಕಾಶ ಬರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೋತೀನಿ. ಆದರೆ ಈಗ ಆ ವಿಷಯನ ಅವ್ರಿಗೆ ತಿಳಿಸೋ ಸಮಯ ಅಲ್ಲ. ಅದು ನಿಮಗೂ ಗೊತ್ತು, ನನಗೂ ಗೊತ್ತು, ಸ್ವತಃ ವನಜಾ ಅವ್ರಿಗೂ ಗೊತ್ತು. ಇದೇನಿದು ಹೂ ತಗೊಂಡು ಬಂದು ನನ್ನ ಮುಂದೆ ಇಟ್ಟಿದ್ದೀರಾ? ಸ್ವತಃ ನಾನೇ ನಿಮಗೆ ಮುಡಿಸ್ಬೇಕು ಅಂತನಾ? ಪೂರ್ಣಿ ಬಗ್ಗೆನೇ ಯೋಚಿಸ್ತಾ ಇದ್ದೀರಾ? ಏನಿಲ್ಲ, ಮನೇಲಿ ಇರ್ಲಿಲ್ವಲ್ಲ ಅದಕ್ಕೆ ಕೇಳಿದೆ. ಆಚೆ ಎಲ್ಲೋ ಕೆಲಸ ಇರಬೇಕು, ಹೋಗಿರ್ತಾಳೆ. ಮೊದಲೆಲ್ಲ ಆಫೀಸ್ ಕೆಲಸ ನೋಡ್ಕೋತಾ ಇದ್ಲು, ಜೊತೆಗೆ ಸಮಾಜ ಸೇವೆನೂ ಮಾಡ್ತಾ ಇದ್ಲು. ಅವ್ರದ್ದೇ ಲೇಡೀಸ್ ಕ್ಲಬ್ ಬೇರೆ ಇದೆ, ಅಲ್ಲೆಲ್ಲಾದರೂ ಹೋಗಿರ್ತಾಳೆ. ಈಗ ಆ ವಿಷಯ ಎಲ್ಲ ಯಾಕೆ? ನಾನು ನಿಮಗೆ ಹೂ ಮುಡಿಸ್ಲೋ ಬೇಡವೋ? ನಾನು ನಿಮ್ಮನ್ನೇ ಕೇಳ್ತಾ ಇರೋದು, ಹೂ ಮುಡ್ಸೋದು ಬೇಡವಾ? ಬೇಡ ಅಂತ ನಾನು ಹೇಳೋದಿಲ್ಲ ಅಂತ ಗೊತ್ತಿದ್ದು ಮತ್ತೆ ಯಾಕೆ ಕೇಳ್ತಾ ಇದ್ದೀರಾ? ಬೇಕು ಅನ್ನೋ ಮಾತನ್ನ ನಿಮ್ಮ ಬಾಯಿಂದ ಕೇಳಕ್ಕೆ. ಮುಡ್ಸಿ. ಹೂ ಚೆಲುವೆಲ್ಲ ನಂದೆಂದಿತು, ಹೆಣ್ಣು ಹೂವ ಮುಡಿದು ಚೆಲುವೆ ತಾನೆಂದಿತು. ನೀನು ಸಾಯ್ಲಿ ಅಂತ ಅಮ್ಮ ನನಗೆ ಜನ್ಮ ಕೊಟ್ಟಿದ್ದು. ನಿನ್ನಿಂದಷ್ಟು ಕಷ್ಟಪಡೋದು ದೊಡ್ಡೋಳನ್ನ ಮಾಡಿದ್ದು. ನಾನಾಗಲಿ ತಾತ ಆಗಲಿ ಈ ಮನೆಯವರಾಗಲಿ ನಿನ್ನ ಎಷ್ಟೊಂದು ಪ್ರೀತಿಸಿದ್ದು. ನಮ್ಮ ಪ್ರೀತಿಗೆ ನಿನ್ನ ಹತ್ರ ಬೆಲೆನೇ ಇಲ್ವಾ? ಏನ್ ಮಾಡ್ಲಿ ಅಣ್ಣ, ಇಷ್ಟೆಲ್ಲ ಪ್ರೀತಿ ಇಟ್ಟವ್ರಿಗೆ
ನಾನು ದ್ರೋಹ ಮಾಡ್ಬಿಟ್ನಲ್ಲ, ನನ್ನ ತಪ್ಪಲ್ವಾ? ಇಲ್ಲ ಸಂಧ್ಯಾ, ನೀನು ಇಷ್ಟು ದಿನ ಮಾಡಿದ್ಯಲ್ಲ ಅದು ದ್ರೋಹ ಅಲ್ಲ. ಇವಾಗ ಮಾಡಕ್ ಹೊರಟಿದ್ಯಲ್ಲ ಅದು ನಿಜವಾದ ದ್ರೋಹ. ಮನುಷ್ಯ ಯಾವುದೇ ತಪ್ಪು ಮಾಡಿದ್ರು ಅದಕ್ಕೊಂದು ಶಿಕ್ಷೆ ಅನ್ನೋದಿರುತ್ತೆ, ಪ್ರಾಯಶ್ಚಿತ್ತ ಅನ್ನೋದಿರುತ್ತೆ. ಆದ್ರೆ ಪ್ರಾಯಶ್ಚಿತ್ತನೇ ಇಲ್ದಲೇ ಇರೋ ತಪ್ಪು ಯಾವ್ದು ಗೊತ್ತಾ? ಪ್ರಾಣ ತೆಗೆಯೋದು, ಪ್ರಾಣ ಕಳ್ಕೊಳ್ಳೋದು. ಹೋದ್ ಪ್ರಾಣ ಮತ್ತೆ ಬರಲ್ಲ ಅಲ್ವಾ ಸಂಧ್ಯಾ? ಎಷ್ಟು ಮಹಾ ಸಾಲ ಮಾಡಿರೋದೆ ನೀನು? ನೀನು ಎಷ್ಟೇ ಸಾಲ ಮಾಡಿದ್ರು ಅದನ್ನ ಕಷ್ಟಪಟ್ಟು ದುಡ್ದು ತೀರಿಸ್ಬೋದು. ಸಾಲ ಮಾಡಿದ ತಪ್ಪು ಅನ್ಸಿದ್ರೆ ದುಡ್ದು ತೀರಿಸ್ಬೇಕು. ಆದ್ರೆ ನಿನಗೆ ಜೀವ ಕೊಟ್ಟಿರೋದು ಅಪ್ಪ ಅಮ್ಮ. ಅವ್ರು ಕೊಟ್ಟಿರೋ ಜೀವನ ಹೇಗೆ ಕಳ್ಕೊತೀಯ? ಅದ್ರ ಮೇಲೆ ನಿಂಗೆ ಯಾವ ಹಕ್ಕು ಇಲ್ಲ. ನೋಡು ಸಂಧ್ಯಾ, ಕಷ್ಟಗಳಿಗೆಲ್ಲ ಆಯಸ್ ಕಡಿಮೆ. ಅದು ಎಂಥದ್ದೇ ಕಷ್ಟ ಆದರೂ ಒಂದಲ್ಲ ಒಂದಿನ ಅದು ಬಗೆ ಹರಿಲೇಬೇಕು. ಆ ದಿನಕ್ಕೋಸ್ಕರ ಕಾಯೋದನ್ನ ಬಿಟ್ಟು ತನ್ನ ಆಯಸ್ಸನ್ನ ತಾನೇ ಕಳ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಮೂರ್ಖತನ ಇನ್ನೊಂದಿರಲ್ಲ. ಸಾಯೋದ್ರಿಂದ ನಿನ್ನ ಪ್ರೀತಿಸೋರ್ಗೆ ನೋವು, ಕಷ್ಟ, ಕಣ್ಣೀರ್ನ ಕೊಡ್ತೀಯಲ್ಲ, ಅದು ತಪ್ಪಲ್ವಾ? ಕಷ್ಟಪಟ್ರೆ ದೊಡ್ಡ ದೊಡ್ಡ ಬೆಟ್ಟಗಳ ನೆಲಸಮ ಆಗುವಾಗ ನಿನ್ ಸಮಸ್ಯೆ ಯಾವ ಲೆಕ್ಕ? ಒಂದೇ ಒಂದ್ಸರಿ ಯಾವ್ದಾದ್ರೂ ಆಸ್ಪತ್ರೆಗೆ ಹೋಗಿ ನೋಡು ಸಂಧ್ಯಾ. ಬದುಕೋಕ್ಕೋಸ್ಕರ ಎಷ್ಟು ಜನ ಪರದಾಡ್ತಿರ್ತಾರೆ. ರಸ್ತೆನಲ್ಲಿ ಒಂದೇ ಒಂದು ಹೊತ್ತಿನ ಊಟಕ್ಕೋಸ್ಕರ ಹೋರಾಡ್ತಿರ್ತಾರೆ. ಅನಾಥ ಮಕ್ಕಳು ಬದುಕನ್ನ ಎದುರಿಸ್ತಾ ಇರ್ತಾರೆ. ಇವರಿಗೆಲ್ಲ ಎಷ್ಟೇ ಕಷ್ಟ ಇದ್ರೂ ಬದುಕಬೇಕು ಅನ್ನೋ ಛಲ ಇರತ್ತೆ. ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದ್ಮೇಲೆ ಸಾಯಲೇಬೇಕು. ಆದ್ರೆ ಸಾಯೋದ್ರೊಳಗೆ ನಾವು ಹುಟ್ಟಿರೋದು ಯಾಕೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಮ್ಮ ಬದುಕನ್ನ ಸಾರ್ಥಕ ಮಾಡ್ಕೋಬೇಕು. ಈ ಬದುಕು ನಿನಗೆ ದೇವ್ರು ಕೊಟ್ಟಿರೋ ವರ. ಎಷ್ಟೋ ಜನದ ಪಾಲಿಗೆ ಬದುಕಬೇಕು ಅಂತ ಅನ್ಕೊಂಡ್ರು ಬದುಕಕ್ಕಾಗಲ್ಲ. ಅಂಥದ್ರಲ್ಲಿ ಪ್ರಾಣ ಕಳ್ಕೊಳಕ್ ಹೊರಟಿದ್ಯಲ್ಲ ಸಂಧ್ಯಾ, ಇದು ಸರಿನಾ? ಸಾರಿ ಸಿರಿ, ನೀವೆಲ್ಲ ನನ್ನ ಇಷ್ಟೊಂದು ಪ್ರೀತಿಸುವಾಗ ನಾನು ಯಾಕೆ ಸಾಯ್ಬೇಕು? ಇಲ್ಲ, ನಾನು ಇನ್ಮೇಲೆ ಇಂಥ ನಿರ್ಧಾರ ಮಾಡಲ್ಲ. ಯೋಚನೆ ಮಾಡ್ಬೇಡ ಸಂಧ್ಯಾ, ನಿಮ್ ಜೊತೆ ನಾವೆಲ್ಲರೂ ಇರ್ತೀವಿ, ಧೈರ್ಯವಾಗಿರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.